ಹಿಂದೂಗಳಾಗಿ ಹುಟ್ಟಿದವರು ಹಣ ಇವತ್ತಾಗ್ತದೆ ಹೋಗ್ತದೆ, ಅದು ಹೇಗಾದ್ರೂ ಹೊಂದಿಸಿಕೊಂಡು ಬರುವಂತ ವ್ಯವಸ್ಥೆ ಮಾಡಬೇಕು ಅಂತ ನಾನು ಹೇಳೋದು. ಆದ್ರೂ ಮಲ್ಲಿಕಾರ್ಜುನ ಖರ್ಗೆ ಅವರೊಂದು ಮಾತನ್ನ ಹೇಳಿದ್ರು, ಗಂಗೆಯಲ್ಲಿ ಮಿಂದೆದ್ರೆ ಬಡತನ ನಿರ್ಮೂಲನೆ ಆಗುತ್ತಾ ಅಂತ. ಏನ್ ಹೇಳ್ತೀರಣ್ಣ? ಅವರ ಆಸ್ತಿಯನ್ನು ಬಡವರಿಗೆ ಹಂಚಲಿ, ಆಗ ಬಡತನ ನಿರ್ಮೂಲನೆ ಆಗ್ತದೆ. ನಾವು ಬಡವರಾಗಿದ್ರು ನಮ್ಗೆ ಇಲ್ಲಿ ಬಂದು ಇಲ್ಲಿ ಸಿಗುವಂತ ನೆಮ್ಮದಿ ಹಣದಲ್ಲಿ ಸಿಗುದಿಲ್ಲ. ನಾನು ಅವರು ಯಾರು ಇಲ್ಲಿ ಬಂದು ಹೋಗಿದ್ದಾರೆ, ಅವ್ರ ಪಕ್ಷದವರು, ಕಾಂಗ್ರೆಸ್ನವರು ಅಂತ ಹೇಳ್ತೀನಿ ನೇರವಾಗಿ. ಅವರಿಗೆ ಸ್ವಲ್ಪ ಬುದ್ಧಿ ಹೇಳಬೇಕು. ಇಲ್ಲಿ ಕೇವಲ ಒಂದು ಧಾರ್ಮಿಕವಾದಂತ ವಾತಾವರಣ ಅಂತಲ್ಲ, ಎಷ್ಟೋ ಬಡವರ ಜೀವನ ನಡೆಯುವಂತ ವೇದಿಕೆ ಅಂತ ಹೇಳ್ಬೋದು ಇದು. ಯಾಕೆಂತ ಹೇಳಿದ್ರೆ 10 ವರ್ಷದಲ್ಲಿ ದುಡಿಯುವಂತ ಹಣವನ್ನ ಒಬ್ರು 1 ತಿಂಗಳಲ್ಲಿ ದುಡಿತಾರೆ ಅಂತ ಹೇಳ್ಬೋದು. ದಿನಕ್ಕೆ 50,000ಕ್ಕಿಂತ ಮೇಲೆ ದಿನಕ್ಕೆ 500 ರೂಪಾಯಿ ದುಡಿತಾವೆ ಇಲ್ಲಿ ದುಡಿತಾನೆ ಅಂತ ಹೇಳಿದ್ರೆ ಅದು ದೊಡ್ಡ ವಿಚಾರ ಅಂತ ಹೇಳ್ಬೋದು. ಉತ್ತರ ಪ್ರದೇಶ ಅಂತ ಹೇಳಿದ್ರೆ ಮೊದಲು ನಮ್ಗೆ ಎಲ್ಲರಿಗೂ ಗೊತ್ತಿದ್ದ ಅಂತ ಹೇಳಿದ್ರೆ ಇಲ್ಲಿ ಗೂಂಡಾರಾಜ್ ಅಂತಿತ್ತು. ಇವಾಗ ಗೂಂಡಾರಾಜ್ ಹೋಗಿ ರಾಮರಾಜ್ಯ ಆಗಿದೆ ಇದು. ಎಲ್ರಿಗೂ ನಮಸ್ಕಾರ. ಹರ ಹರ ಮಹಾದೇವ್. ನಾನು ನಿಮ್ಮ ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ಪ್ರಯಾಗ್ರಾಜ್ ಮಹಾಕುಂಭ ಮೇಳದಿಂದ ಇವತ್ತು ಈ ಪ್ರಯಾಗ್ರಾಜ್ ನಲ್ಲಿ ನಮ್ಮ ಕರ್ನಾಟಕದ ಮಂದಿ ಸಿಕ್ಕಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಅವರ ಅನುಭವ ಹೇಗಿದೆ, ಈ ಮಹಾಕುಂಭದಲ್ಲಿ ಅವರು ಏನೇನೆಲ್ಲ ನೋಡಿದ್ರು, ಅವರ ಅನುಭವ ಏನು, ಎಲ್ಲವನ್ನ ಮಾತಾಡ್ಸೋಣ. ನಮಸ್ಕಾರ. ಹರ ಹರ ಮಹಾದೇವ್. ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ಬೆಳ್ತಂಗಡಿಯಿಂದ, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿಂದ ಬಂದಿದ್ದೇವೆ. ನಾವು 29 ತಾರೀಕಿಗೆ ಮಂಗಳೂರಿಂದ ಹೊರಟು ಬೆಂಗಳೂರು ಮುಖಾಂತರ ಅಯೋಧ್ಯೆ ವಿಮಾನ ನಿಲ್ದಾಣಕ್ಕೆ ಬಂದು 29 ತಾರೀಕಿಗೆ ರಾತ್ರಿ ಅಯೋಧ್ಯೆ ರಾಮ ಮಂದಿರ ದರ್ಶನ ಮಾಡಿ ನಂತರ ನಿನ್ನೆ ಕಾಶಿಗೆ ಬಂದು ಕಾಶಿ ದರ್ಶನ ಆಗಿ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಇನ್ನು 3 ದಿನ ಇಲ್ಲೇ ಇದ್ದೀವಿ. ಇವತ್ತಿಂದ 3 ತಾರೀಕುವರೆಗೆ ಇಲ್ಲೇ ಇದ್ದೀವಿ. 4 ತಾರೀಕಿಗೆ ಇಲ್ಲಿಂದ ಹೊರಡ್ತೀವಿ ಬೆಳಿಗ್ಗೆ. ಹೇಗಿದೆ ನಿಮ್ಮ ಅನುಭವ? ಒಂದು ಜೀವನದಲ್ಲಿ ನಮ್ಮ ತಂದೆ ತಾಯಿ ಅವರ ತಂದೆ ತಾಯಿಗೂ ಸಿಗದಂಥ ಒಂದು ಪುಣ್ಯದ ಸಂದರ್ಭ ಅಂತ ಹೇಳ್ಬೋದು. ನಮಗೆ ಈ ಸಮಯದಲ್ಲಿ ಸಿಕ್ಕಿದೆ. ಹಿಂದೂಗಳಾಗಿ ಹುಟ್ಟಿದವರು ಯಾರೇ ಆಗಿದ್ರು ಹಣ ಇವತ್ತಾಗ್ತದೆ ಹೋಗ್ತದೆ, ಅದು ಹೇಗಾದ್ರೂ ಹೊಂದಿಸಿಕೊಂಡು ಬರುವಂಥ ವ್ಯವಸ್ಥೆ ಮಾಡಬೇಕು ಅಂತ ನಾನು ಹೇಳೋದು. ಇನ್ನು ಏನು ಶಿವರಾತ್ರಿಯ ಸಂದರ್ಭದವರೆಗೆ ಈ ಪುಣ್ಯ ಕಾರ್ಯ ನಡೀತಾ ಇರ್ತದೆ. ಈ ಕಾರ್ಯಕ್ರಮದ ಎಲ್ಲ ಹಿಂದೂಗಳು ಭಾಗವಹಿಸಬೇಕು. ಇಲ್ಲಿ ಇವತ್ತಿನ ದಿನ ನೋಡಿದರೆ ತುಂಬ ಏನು ಅಷ್ಟೊಂದು ವಿಶೇಷ ರಶ್ ಇಲ್ಲ. ಇನ್ನು 3 ತಾರೀಕಿಗೆ ಮೊನ್ನೆ ರೀತಿಯಲ್ಲೇ ರಶ್ ಇರ್ಬೋದು ಅಂತ ಅನಿಸ್ತದೆ. ನಾವು ಇಲ್ಲಿ ಬರಬೇಕಾದ್ರೆ ಸ್ವಲ್ಪ ನಮಗೆ ಬೇಕಾದಂಥ ವ್ಯವಸ್ಥೆಯನ್ನು ಕರೆಕ್ಟಾಗಿ ಮಾಡ್ಕೊಂಡು ಬಂದರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನೀವು ಅಮೃತ ಸ್ನಾನವನ್ನ ಮಾಡಿದ್ರ ಅಣ್ಣ? ಇಲ್ಲ, ನಾವು ಗಂಗಾ ಸ್ನಾನ ಮಾಡಿದ್ದೀವಿ ಕಾಶಿಯಲ್ಲಿ. 3 ತಾರೀಕಿಗೆ ನಾವು ಅಮೃತ ಸ್ನಾನ ಮಾಡಲಿಕ್ಕೆ 3 ತಾರೀಕಿಗೆ ಬರ್ತೀವಿ. ಅವತ್ತು ಒಳ್ಳೆಯ ದಿನ ಅಂತ ಅವತ್ತಿದ್ದೇವೆ ಸಾಯಿ ಸ್ನಾನ ಮಾಡೋ. ಆದ್ರೂ ಮಲ್ಲಿಕಾರ್ಜುನ ಖರ್ಗೆ ಅವರೊಂದು ಮಾತನ್ನ ಹೇಳಿದ್ರು, ಗಂಗೆಯಲ್ಲಿ ಮಿಂದೆದ್ರೆ ಬಡತನ ನಿರ್ಮೂಲನೆ ಆಗುತ್ತಾ ಅಂತ. ಏನ್ ಹೇಳ್ತೀರಣ್ಣ ಅದ್ರ ಬಗ್ಗೆ? ಅಲ್ಲ, ಅವರು ಬಡತನ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಬಡತನ ನಿರ್ಮೂಲನೆ ಆಗ್ತದ ಆಗೋದಿಲ್ವ ಅನ್ನುವಂಥ ಪ್ರಶ್ನೆ ಬೇರೆ. ಅವರ ಆಸ್ತಿಯನ್ನು ಬಡವರಿಗೆ ಹಂಚಲಿ, ಆಗ ಬಡತನ ನಿರ್ಮೂಲನೆ ಆಗ್ತದೆ. ನಾವು ಬಡವರಾಗಿದ್ರು ನಮ್ಗೆ ಇಲ್ಲಿ ಬಂದು ಇಲ್ಲಿ ಸಿಗುವಂತ ನೆಮ್ಮದಿ ಹಣದಲ್ಲಿ ಸಿಗುದಿಲ್ಲ. ಹಣ ಆಗ್ತದೆ ಹೋಗ್ತದೆ. ಆದ್ರೆ ಜೀವನದ 144 ವರ್ಷಕ್ಕೊಮ್ಮೆ ಆಗುವಂತ ಈ ಕುಂಭಮೇಳ ಜೀವನದಲ್ಲಿ ನಮ್ಗೆ ಸಿಕ್ಕಿರುವಂಥದ್ದು, ಈ ಸಮಯದಲ್ಲಿ ಸಿಕ್ಕಿರುವಂಥ ನಮ್ಮ ಪುಣ್ಯ. ಅಂಥದ್ರಲ್ಲಿ ಅವರು ಒಬ್ಬ ಹಿಂದೂ ಆಗಿ ಅವರು ಮಾತಾಡಿದ್ದಾರೆ. ಅವರ ಪಕ್ಷದವರೇ, ನಾನು ಹೆಸರು ಹೇಳೋದಿಲ್ಲ, ತುಂಬಾ ಜನ ಇಲ್ಲಿಗೆ ಬರ್ತಾ ಹೋಗ್ತಿದ್ದಾರೆ. ಮೊದಲು ಅವರಿಗೆ ಹೇಳಿ, ನಾನು ಅವರು ಯಾರು ಇಲ್ಲಿ ಬಂದು ಹೋಗಿದ್ದಾರೆ ಅವ್ರ ಪಕ್ಷದವರು, ಕಾಂಗ್ರೆಸ್ನವರು ಅಂತ ಹೇಳ್ತೀನಿ ನೇರವಾಗಿ. ಅವರಿಗೆ ಸ್ವಲ್ಪ ಬುದ್ಧಿ ಹೇಳಬೇಕು ಅಂತ ಹೇಳ್ತೀನಿ. ಇಲ್ಲಿನ ವ್ಯವಸ್ಥೆಯ ಬಗ್ಗೆ ನೀವು ಹೇಳೋದಾದ್ರೆ? ಅಚ್ಚುಕಟ್ಟಾಗಿದೆ. ಇಷ್ಟು ಜನ ಸೇರಿರುವ ಕಾರಣಕ್ಕೆ ಇಲ್ಲಿರುವ ಸ್ವಚ್ಛತೆಯ ಬಗ್ಗೆ ನಾವು ಅಂದ್ಕೊಂಡಿದ್ವಿ ಇಲ್ಲಿ ತುಂಬಾ ಇದು ಸಮಸ್ಯೆ ಇರ್ಬೋದು ಅಂತ. ಆದ್ರೆ ಇಲ್ಲಿ ಸೇರಿರುವ ಜನಕ್ಕೆ ಇಲ್ಲಿರುವ ಸ್ವಚ್ಛತೆ ತುಂಬಾನೇ ಜಾಸ್ತಿ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನಮಗೊಂದು 1,000-2,000 ಜನ ಸೇರಿದಂತ ಕಾರ್ಯಕ್ರಮದಲ್ಲೇ ಸ್ವಚ್ಛತೆ ಇಡುವಂಥದ್ದು ಭಾರಿ ಕಷ್ಟ ಆಗ್ತದೆ. ಅಂಥದ್ರಲ್ಲಿ ಇಲ್ಲಿ ಕೋಟ್ಯಾಂತರ ಜನರು ಸೇರುವಂತ ಈ ಕಾರ್ಯಕ್ರಮದಲ್ಲಿ ಒಂದು ಅದ್ಭುತ ರೀತಿಯಲ್ಲಿ ಸ್ವಚ್ಛತೆ ಕೆಲಸ ಮಾಡಿದೆ ಅಂತ ಹೇಳ್ಬೋದು. ಈ ನದಿಯಲ್ಲಿ ವಾಹನ ಹೋಗುವಂತ ವ್ಯವಸ್ಥೆ ಮಾಡಿದ್ದಾರೆ, ಅದೊಂದು ಅದ್ಭುತ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಒಂದು ಗಾಡಿ ಹೊಯ್ಗೆ ಮೇಲೆ ಹೋಗ್ಬೇಕಾದ್ರೆ ಅಲ್ಲಿ ಕೂರುವಂತ ವ್ಯವಸ್ಥೆ ಇದೆ, ಅದು ಹೋಗದಾಗೆ ಕೂರದಂತ ರೀತಿಯಲ್ಲಿ ತುಂಬಾ ಕಡೆಗಳಲ್ಲಿ ಎಲ್ಲಾ ರೀತಿಯಲ್ಲೂ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ಅದ್ಭುತ ಅಂತ ಹೇಳ್ಬೋದು. ಇದು ಇಲ್ಲಿಗೆ ಬಂದದ್ದು ನಮ್ಮ ಜೀವನದ ಒಂದು ಉತ್ತಮ ಕ್ಷಣ. ಇದು ಯಾವತ್ತೂ ಮರೀಲಿಕ್ಕಿಲ್ಲ. ಕೊನೆಯದಾಗಿ ಮೋದಿ ಯೋಗಿಜಿ ಬಗ್ಗೆ ಏನ್ ಹೇಳ್ತೀರಾ? ಇಷ್ಟೆಲ್ಲ ನಮ್ಮ ಈ ಕಾಲದಲ್ಲಿ ಆಗ್ಬೇಕು ಅಂತಿದ್ರೆ ಅದಕ್ಕೆ ಪ್ರಮುಖ ಕಾರಣಕರ್ತರೇ ಯೋಗಿಜಿ ಮತ್ತು ಮೋದಿಜಿ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇದಕ್ಕೆ ಹಿಂದೆ ಆಗಿದೆ, 144 ವರ್ಷಗಳ ಹಿಂದೂ ಆಗಿದೆ. ಆದ ನಂತರ ಕುಂಭಮೇಳಗಳು ಆಗ್ತಾ ಇತ್ತು. ಬೇರೆ ನಮ್ಮ ಏನು ಅರ್ಧ ಕುಂಭಮೇಳ, ಬೇರೆ ಬೇರೆ ರೀತಿಯ 12 ವರ್ಷಕ್ಕೆ ಆಗುವಂಥದ್ದು ಎಲ್ಲ ಆಗಿದೆ. ಆದರೆ ಈ ಕಾಲದಲ್ಲಿ ಇದನ್ನು ಅಚ್ಚುಕಟ್ಟಾಗಿ ಇಲ್ಲಿ ಕೇವಲ ಒಂದು ಧಾರ್ಮಿಕವಾದಂಥ ವಾತಾವರಣ ಅಂತಲ್ಲ,
ಎಷ್ಟೋ ಬಡವರ ಜೀವನ ನಡೆಯುವಂತ ವೇದಿಕೆ ಅಂತ ಹೇಳ್ಬೋದು ಇದು. ಯಾಕೆಂತ ಹೇಳಿದ್ರೆ ಇಲ್ಲಿ 10 ವರ್ಷದಲ್ಲಿ ದುಡಿಯುವಂತ ಹಣವನ್ನ ಒಬ್ರು 1 ತಿಂಗಳಲ್ಲಿ ದುಡಿತಾರೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಎಷ್ಟೋ ಜನ ಕೂಲಿ ಕೆಲಸ ಮಾಡ್ತಿದ್ದವರು ಇವತ್ತು ಕೂಲಿ ಮಾಡ್ಲಿಕ್ಕೆ ಹೊರಗಡೆ ಸಿಗುದಿಲ್ಲ ಅಂತ ಇಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ. ಸ್ವಂತ ಉದ್ಯೋಗ ಸಣ್ಣ ಸಣ್ಣ ಉದ್ಯೋಗದ ಮುಖಾಂತರ ಮಾಡ್ತಿದ್ದಾರೆ. ದಿನಕ್ಕೆ 50,000ಕ್ಕಿಂತ ಮೇಲೆ ದಿನಕ್ಕೆ 500 ರೂಪಾಯಿ ದುಡಿತಿದ್ದಾವೆ ಇಲ್ಲಿ ದುಡಿತಾನೆ ಅಂತ ಹೇಳಿದ್ರೆ ಅದು ದೊಡ್ಡ ವಿಚಾರ ಅಂತ ಹೇಳ್ಬೋದು. ಹಾಗಾಗಿ ಏನು ಮೋದಿಜಿಯವರು ಇಲ್ಲಿ 12,000 ಕೋಟಿ ಖರ್ಚು ಮಾಡಿರುವಂಥ ವ್ಯವಸ್ಥೆಗೆ ಸುಮಾರು 4 ಲಕ್ಷ ಕೋಟಿ ರೂಪಾಯಿ ಉತ್ತರ ಪ್ರದೇಶದ ಸರ್ಕಾರಕ್ಕೆ ಇಲ್ಲಿ ಏನು ಇವತ್ತಿನ ದಿನ ಈ ಒಂದು ಕಾರಣ ಏನು ಮಹಾಕುಂಭಮೇಳದಿಂದ ಸರ್ಕಾರಕ್ಕೆ ಲಾಭ ಆಗ್ತಂತಿದ್ರೆ ಕಾಂಗ್ರೆಸ್ನವರಿಗೆ ಅದನ್ನು ಏನು ಒಪ್ಕೊಳ್ಳಿಕ್ಕೆ ಅವ್ರು ಸಾಧ್ಯ ಇಲ್ಲ. ಆದ್ರೆ ನಾನು ಹೇಳ್ತಿದ್ದೀನಿ, ನಮ್ಮ ಎಲ್ಲರೂ ಇಲ್ಲಿ ಸೇರಿರುವಂತ ಜನರು ಹೇಳ್ಬೋದು, ಇಲ್ಲಿ ಏನು ವ್ಯವಹಾರ ಆಗ್ತದೆ ಅದು ಧಾರ್ಮಿಕತೆಗೆ ಸಂಬಂಧಪಟ್ಟೇ ಆಗ್ತಿರುವಂತದ್ದು. ಇಲ್ಲಿ ಬರುವವರೆಲ್ಲರೂ ಬಡವರು ಶ್ರೀಮಂತರು ಯಾರೇ ಆಗಿದ್ರು ಎಲ್ಲರೂ ಬರುವಂತ ಅವರಿಂದ ಬರುವಂತ ಹಣದಿಂದ ಇಡೀ ಊರಿಗೆ ಇಡೀ ರಾಜ್ಯಕ್ಕೆ ಈ ಉತ್ತರ ಪ್ರದೇಶದ ರಾಜ್ಯಕ್ಕೆ ಒಂದು ಉತ್ತಮವಾದಂತ ಇದ್ರ ಜೊತೆಗೆ ಏನು ಇವತ್ತು ಖಾಲಿ ಇಲ್ಲಿ ಪ್ರಯಾಗ್ನಲ್ಲಿ ಮಾತ್ರ ಅಲ್ಲ, ಕಾಶಿಯಲ್ಲಿ ಕಾಲಿಡ್ಲಿಕ್ಕೆ ಜಾಗ ಇಲ್ಲ. ನಿನ್ನೆ ಪರಿಸ್ಥಿತಿ ನಾನು ಹೇಳ್ಬೇಕಾದ್ರೆ ಸುಮಾರು 15ರಿಂದ 20 ಕಿಲೋಮೀಟರ್ ವರೆಗೆ ರಸ್ತೆ ಬದಿಯಲ್ಲಿ ಒಂದು ಬೇಕಾದಂತ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು. ನಾವು ನಿನ್ನೆ ಕಾಶಿಯಲ್ಲಿ ಇದ್ವಿ, ಮೊನ್ನೆ ಅಯೋಧ್ಯೆಯಲ್ಲಿಯೂ ಅಷ್ಟೇ ಸುಮಾರು 5-6 ಕಿಲೋಮೀಟರ್ ವರೆಗೆ ರಸ್ತೆಯಲ್ಲಿ ವಾಹನ ಸಂಚಾರ ಅಲ್ಲ, ಏನು ಭಕ್ತ ಸಾಗರವೇ ಒಂದು 5-6 ಕಿಲೋಮೀಟರ್ ಅಂತ ಹೇಳ್ಬೋದು. ಹಾಗಾಗಿ ಈ ಇಲ್ಲಿನ ಸುತ್ತಮುತ್ತಲಿನ ಪ್ರವಾಸೋದ್ಯಮ ಒಂದು ಉತ್ತರ ಪ್ರದೇಶ ಅಂತ ಹೇಳಿದ್ರೆ ಮೊದಲು ನಮ್ಗೆ ಎಲ್ರಿಗೂ ಗೊತ್ತಿದ್ದಂತ ಹೇಳಿದ್ರೆ ಇಲ್ಲಿ ಗೂಂಡಾರಾಜ್ ಅಂತಿತ್ತು. ಇವಾಗ ಗೂಂಡಾರಾಜ್ ಹೋಗಿ ರಾಮರಾಜ್ಯ ಆಗಿದೆ. ಇದು ನಮ್ಗೆ ಬಹಳ ಖುಷಿ ಆಗ್ತಿದೆ. ಯಾಕೆಂತ ಹೇಳಿದ್ರೆ ಇದು ರಾಮರಾಜ್ಯ ಆಗಿದೆ, ಅಯೋಧ್ಯೆ ಆಗಿದೆ. ಇನ್ನೊಂದು 2 ವರ್ಷದಲ್ಲಿ ಸಂಪೂರ್ಣವಾದಂತಹ ಅಯೋಧ್ಯೆಯನ್ನು ನಮ್ಗೆ ಪೂರ್ಣ ರೀತಿಯಲ್ಲಿ ಅಯೋಧ್ಯೆಯನ್ನು ನೋಡಬಹುದು. ಇಂತಹ ಕಾರ್ಯಕ್ರಮ ಇವತ್ತಿಗೆ ನಾವು ಈ ಜಾಗದಲ್ಲಿ ಇದ್ದೇವೆ ಅಂತ ಹೇಳಿದ್ರೆ ತುಂಬಾ ಸಂತೋಷ ಆಗ್ತಾ ಇದೆ. ಕೊನೆಯದಾಗಿ ಕನ್ನಡಿಗರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಯಾಕಂತ ಹೇಳಿದ್ರೆ ಮೊನ್ನೆ ಕಾಲ್ ತುಳಿತ ಅನ್ನುವಂತಹ ವಿಚಾರ ಬಂದಾಗಿನಿಂದ ಒಂದಷ್ಟು ವದಂತಿಗಳು ಹರಡಿವೆ, ಒಂದಷ್ಟು ಜನ ಮೀನಮೇಷ ಎಣಿಸ್ತಾ ಇದ್ದಾರೆ ಹೋಗೋದಾ ಬೇಡವಾ ಅಂತ. ಅವರಿಗೆ ಏನ್ ಹೇಳ್ತೀರಾ? ನೋಡಿ, ಇವತ್ತು ಕೋಟ್ಯಾಂತರ ಜನ ಸೇರುವಂತ ಸಂದರ್ಭದಲ್ಲಿ ಅವಘಡಗಳು ಆಗದೆ ಇದ್ರೆ ಒಳ್ಳೇದು. ಆದ್ರೆ ಎಂತ ದೊಡ್ಡ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಧರ್ಮಗಳ ಕಾರ್ಯಕ್ರಮ ಆಗುವಾಗ ಆಗಿರುವಂತ ಅನಾಹುತ ಎದುರು ಇಲ್ಲಿ ಆಗಿರುವಂತದ್ದು ಬಹಳ ಒಂದು ಸಣ್ಣ ಮಟ್ಟದ ಅಂತ ಹೇಳ್ಬೋದು. ನಾನು ಹೇಳೋದು, ಇವತ್ತು ಇಲ್ಲಿ ಸೇರಿರುವಂತಹ ಜನ ಬೇರೆ ಯಾವ ದೇಶದಲ್ಲೂ ಈ ರೀತಿಯ ವ್ಯವಸ್ಥೆಯನ್ನು ಮಾಡಿ ಇಲ್ಲಿ ಏನು ವ್ಯವಸ್ಥೆ ಮಾಡಿದ್ದಾರೆ ಆ ರೀತಿಯಲ್ಲಿ ಇಷ್ಟು ಜನರನ್ನು ಸೇರಿಸಿ ಇಷ್ಟು ಅಚ್ಚುಕಟ್ಟಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದೇನೆ. ಇಲ್ಲಿ ಸೇರಿರುವ ಜನರಿಗೆ ಎಲ್ಲಿ ಬೇಕಾದ್ರೂ ಊಟ ಸಿಗ್ತದೆ. ಬೇರೆ ಬೇರೆ ಜನರು ಎಲ್ಲೆಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಊಟವನ್ನು ಕೊಡ್ತಾ ಇರ್ತಾರೆ. ಅನ್ನದಾಸೋಹ ನಡೀತಾ ಇರ್ತದೆ. ನಾವ್ ಹೇಳೋದು, ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಕರ್ನಾಟಕದಿಂದ ಬರುವಂತವರು ಆರಾಮವಾಗಿ ನಾಡ್ದು 26 ತಾರೀಕಿನವರೆಗೆ ಆರಾಮವಾಗಿ ಬರಬಹುದು. ಯಾರು ಬರ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಬಾರದೆ ಕೂರಬೇಡಿ. ಯಾವ್ದಾದ್ರೂ ಒಂದು ರೀತಿಯಲ್ಲಿ ಈ ಜಾಗಕ್ಕೆ ಬಂದು ನಮ್ಮ ಜೀವನ 144 ವರ್ಷದಲ್ಲಿ ಒಂದ್ಸಲ ನಮ್ಗೆ ಸಿಗುವಂತದ್ದು ಆದ ಕಾರಣ ನಾವೆಲ್ಲರೂ, ಆದ್ರೆ ಆರೋಗ್ಯದಲ್ಲಿ ಸಮಸ್ಯೆ ಇರುವವರು ಬರುವುದು ಬೇಡ ಅಂತ ಹೇಳ್ತೀನಿ. ಆರೋಗ್ಯಕರವಾಗಿರುವಂತ ಎಲ್ಲಾ ಹುಡುಗರು, ಹಿಂದೂಗಳಾಗಿ ಜನಿಸಿದವರು ಎಲ್ಲರೂ ಬರ್ಬೇಕು ಇಲ್ಲಿಗೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.